ಹಲೋ ಫ್ರೆಂಡ್ಸ್, ನಾನು ಇವತ್ತು ನಿಮಗೆ ಒಂದು ಬ್ಯೂಟಿಫುಲ್ ಸಾರಿ ಕುಚ್ಚನ್ನು ಹಾಕಿ ತೋರಿಸ್ತಾ ಇದ್ದೀನಿ. ಬನ್ನಿ, 6 ಎಳೆ ದಾರ ತಗೋಬೇಕು. ಮತ್ತು ನಾನಿಲ್ಲಿ 8 ನಂಬರ್ ನೀಡಲ್ ತೊಗೊಂಡಿದ್ದೀನಿ. ಸೀರೆಗೆ 2 ಸತಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಾದಮೇಲೆ 4 ಚೈನ್ ಹಾಕಬೇಕು. 4 ಚೈನನ್ನು 2 ಸತಿ ಹಾಕೋಬೇಕು. ಆಮೇಲೆ ನೆಕ್ಸ್ಟ್ 6 ಚೈನ್ ಹಾಕಬೇಕು. ನಾಲ್ಕು ಚೈನ್ 2 ಸತಿ ಹಾಕೋಬೇಕು. ಆಮೇಲೆ ಮತ್ತೆ 6 ಚೈನ್ ಹಾಕೋಬೇಕು. 1 2 3 4 5 6 ಚೈನ್ ಹಾಕ್ಕೊಂಡು ಸ್ವಲ್ಪ ಯು ಶೇಪ್ ಬರೋ ಥರ ಚೈನನ್ನು ಲಾಕ್ ಮಾಡ್ಕೋಬೇಕು. ಮತ್ತೆ 4 ಚೈನ್ ಹಾಕಬೇಕು. 4 ಚೈನನ್ನು ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಮತ್ತೆ 4 ಚೈನ್ ಹಾಕ್ಕೋಬೇಕು. 4 ಚೈನನ್ನು 3 ಸತಿ ಹಾಕ್ಕೋಬೇಕು. ಚೈನ್ ಹಾಕುವಾಗ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೊಳ್ಳಿ. 4 ಚೈನನ್ನು 3 ಸತಿ ಹಾಕಿದ ಮೇಲೆ ಮತ್ತೆ 6 ಚೈನ್ ಹಾಕಬೇಕು. 6 ಚೈನ್ ಇರುತ್ತಲ್ಲ, ಅಲ್ಲಿ ಕ್ರೋಶೆಟ್ ಆರ್ಚ್ ಬರುತ್ತೆ ಫ್ರೆಂಡ್ಸ್. ನೋಡಿ, ಇದನ್ನು ಸ್ವಲ್ಪ ಯು ಶೇಪ್ ಬರೋ ಥರ ಹಾಕಬೇಕು. ವಿಡಿಯೋನ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್, ಸ್ಕಿಪ್ ಮಾಡದೆ ನೋಡಿ, ಇಲ್ಲಾಂದರೆ ಡಿಸೈನ್ ನಿಮಗೆ ಅರ್ಥ ಆಗೋದಿಲ್ಲ. ನಾನು ಎಲ್ಲನೂ ಸ್ಟೆಪ್ ಬೈ ಸ್ಟೆಪ್ ಡಿಸೈನ್ನ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, 6 ಚೈನ್ ಆದ ತಕ್ಷಣ ಮತ್ತೆ 4 ಚೈನನ್ನು 3 ಸತಿ ಹಾಕ್ಕೋಬೇಕು. ನೋಡಿ, 4 ಚೈನನ್ನು 3 ಸತಿ ಹಾಕ್ಕೋಬೇಕು. ಫಸ್ಟ್ ಸ್ಟಾರ್ಟಲ್ಲಿ 4 ಚೈನನ್ನು 2 ಸತಿ ಹಾಕ್ಕೋಬೇಕು. ಆಮೇಲೆ 6 ಚೈನ್ ಹಾಕ್ಕೋಬೇಕು. ಮತ್ತು 4 ಚೈನನ್ನು 3 ಸತಿ ಹಾಕ್ಕೋಬೇಕು. ಮತ್ತು 6 ಚೈನನ್ನು ಹಾಕಿ ಮತ್ತೆ 4 ಚೈನನ್ನು 3 ಸತಿ ಹಾಕಬೇಕು. ನೋಡಿ, ಈ ಥರ ಬರುತ್ತೆ ಡಿಸೈನ್. ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ಥರ ನಿಮಗೆ ಯಾವ ಡಿಸೈನ್ ಬೇಕು ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಅದೇ ಥರ ಡಿಸೈನ್ನ ನಾನು ನಿಮಗೆ ಹಾಕಿ ತೋರಿಸ್ತೀನಿ. ಸೀರೆ ಪೂರ್ತಿ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಸ್ಟಾರ್ಟಲ್ಲಿ 4 ಚೈನು 2 ಸತಿ, ಆಮೇಲೆ 6 ಚೈನು, ಮತ್ತು ಮಧ್ಯದಲ್ಲಿ 4 ಚೈನು 3 ಸತಿ, ಆಮೇಲೆ 6 ಚೈನು. ಇದೇ ಥರ ಸೀರೆ ಪೂರ್ತಿ ಬರ್ತಾ ಹೋಗ್ತದೆ. ಎಂಡಲ್ಲಿ ಮಾತ್ರ 4 ಚೈನು 2 ಸತಿ ಹಾಕಿ ದಾರಾನ ಹೊರಗೆ ತೆಗೆದ್ಬಿಡಿ. ನೆಕ್ಸ್ಟ್ ಸ್ಟೆಪ್, ಸೀರೆಗೆ ಒಂದು ಸತಿ ಲಾಕ್ ಮಾಡಿಕೊಂಡು ಮತ್ತು 4 ಚೈನ್ ಹಾಕಿ ಚೈನ್ ಮೇಲೆ ಏನು ಲಾಕ್ ಇದೆಯಲ್ಲ ಅಲ್ಲಿ ಲಾಕ್ ಮಾಡ್ಕೋಬೇಕು.
ನಾನು ಸೇಮ್ ದಾರನ ತಗೊಂಡಿದ್ದೀನಿ ಫ್ರೆಂಡ್ಸ್. ಈ ಲಾಕ್ ಮೇಲೆ ಲಾಕ್ ಮಾಡಿಕೊಂಡು ಮತ್ತೆ ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡು ನೆಕ್ಸ್ಟ್ 6 ಚೈನ್ ಗ್ಯಾಪ್ ಒಳಗಡೆಯಿಂದ ದಾರ ತಗೊಂಡು ಎರಡಕ್ಕೊಂದು ಮತ್ತು ಎರಡರಲ್ಲೊಂದು ಮಾಡಬೇಕು. ಮತ್ತು ಸೂಜಿ ಮೇಲೆ ದಾರ ತಗೊಂಡು ಚೈನ್ ಗ್ಯಾಪಿಂದ ಒಂದು ಸತಿ ದಾರ ತಗೊಂಡು ಎರಡರಲ್ಲೊಂದು ಈ ಥರ ಡಬಲ್ ಕ್ರೋಶೆಟ್ ಮಾಡ್ಕೋಬೇಕು. ನೋಡಿ, ಸೂಜಿ ಮೇಲೆ ಒಂದು ಸತಿ ದಾರ, ಚೈನ್ ಒಳಗಿಂದ ಒಂದು ಸತಿ ದಾರ ತಗೊಂಡು ಮತ್ತು ಎರಡರಲ್ಲೊಂದು ಹಾಕ್ಕೋಬೇಕು. ಮತ್ತು ಸೂಜಿ ಮೇಲೆ ಒಂದು ಸತಿ ದಾರ, ಚೈನ್ ಗ್ಯಾಪ್ ಒಳಗಡೆಯಿಂದ ಒಂದು ಸತಿ ದಾರ ಮತ್ತು ಎರಡರಲ್ಲೊಂದು ಹಾಕ್ಕೋಬೇಕು. ಈ 6 ಚೈನ್ ಗ್ಯಾಪಲ್ಲಿ 15 ಕಂಬಗಳನ್ನು ಹಾಕ್ಕೋಬೇಕು. ಮೊದಲಿಗೆ 7 ಕಂಬಗಳನ್ನು ಹಾಕಿ 8ನೇ ಕಂಬದಲ್ಲಿಂದ ಬೀಡ್ಸ್ ಹಾಕಬೇಕು. 8ನೇ ಕಂಬ ಹಾಕಿ ದಾರಾನ ಹೊರಗೆ ತಂದು ಒಂದು ಕ್ಲಿಪ್ ಬೀಡ್ಸ್ ಹಾಕಿದ್ದೀನಿ ಫ್ರೆಂಡ್ಸ್. ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬೀಡ್ಸ್ ಹಾಕಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಮತ್ತೆ 7 ಕಂಬಗಳನ್ನು ಹಾಕೋಬೇಕು. ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡು ಚೈನ್ ಗ್ಯಾಪಿಂದ ಒಂದು ಸತಿ ದಾರ ತಗೊಂಡು ಎರಡರಲ್ಲೊಂದು ಈ ಥರ ನೆಕ್ಸ್ಟ್ 7 ಕಂಬಗಳನ್ನು ಹಾಕ್ಕೋಬೇಕು. ಲೀಫ್ ಈ ಸೈಡಿಂದ 7 ಕಂಬಗಳು, ಮಧ್ಯದಲ್ಲಿ 8ನೇ ಕಂಬಕ್ಕೆ ಲೀಫ್ ಬೀಡ್ಸನ್ನು ಹಾಕಿ ಮತ್ತೆ 7 ಕಂಬಗಳನ್ನು ಹಾಕಬೇಕು. ಈ ರೀತಿ ಒಟ್ಟು 15 ಕಂಬಗಳನ್ನು ಹಾಕಬೇಕು. ಕಂಬಗಳನ್ನು ಹಾಕಿ ಆದಮೇಲೆ 4 ಚೈನ್ ಮೇಲೆ ಲಾಕ್ ಇರುತ್ತಲ್ಲ, ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಮತ್ತೆ 4 ಚೈನ್ ಹಾಕ್ಕೋಬೇಕು. 1 2 3 4 ಚೈನ್ ಆದಮೇಲೆ ಚೈನ್ ಮೇಲೆ ಚೈನ್ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಮತ್ತು ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡು 6 ಚೈನ್ ಗ್ಯಾಪ್ ಇರುತ್ತಲ್ಲ, ಅಲ್ಲಿಂದ ಮತ್ತೆ ಸೂಜಿ ಮೇಲೆ ದಾರ ತಗೊಂಡು ಎರಡರಲ್ಲೊಂದು ಚೈನ್ ಮತ್ತು ಎರಡರಲ್ಲೊಂದು ಚೈನ್ ಹಾಕಬೇಕು. ಮತ್ತು ಸೂಜಿ ಮೇಲೆ ಒಂದು ಸತಿ ದಾರ, ಎರಡರಲ್ಲೊಂದು ಚೈನು ಮತ್ತು ಎರಡರಲ್ಲೊಂದು ಚೈನ್ ಹಾಕಬೇಕು. ನೋಡಿ ಫ್ರೆಂಡ್ಸ್, ಇದು ಲೀಫ್ ಒಂದು ಸ್ವಲ್ಪ ದೊಡ್ಡದಾಗಿದೆ. ನೀವು ಬೇಕಾದರೆ ಇದಕ್ಕಿಂತಲೂ ಚಿಕ್ಕ ಲೀಫ್ ಬೀಡ್ಸ್ ಬರುತ್ತೆ, ಅದನ್ನು ಬೇಕಾದರೂ ಹಾಕೋಬೋದು. ಇಲ್ಲಾಂದರೆ ನೀವು ರೌಂಡ್ ಬೀಡ್ಸ್ ಕೂಡ ಹಾಕೋಬೋದು. ಈ ಡಿಸೈನು ಸೀರೆಗೆ ಒಂದು ಎಲಿಗೆಂಟ್ ಲುಕ್ ಕೊಡುತ್ತೆ ಫ್ರೆಂಡ್ಸ್. ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಟ್ರೈ ಮಾಡಿ. ನೋಡಿ, 7 ಕಂಬಗಳನ್ನು ಹಾಕಿ 8ನೇ ಕಂಬಕ್ಕೆ ಈ ಥರ 8ನೇ ಕಂಬ ಹಾಕಿ ದಾರಾನ ಹೊರಗೆಳೆದು
ಅದಕ್ಕೆ ಬೀಡ್ ಹಾಕಿ ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಆದಮೇಲೆ ಮತ್ತೆ 7 ಕಂಬಗಳನ್ನು ಹಾಕ್ಕೋಬೇಕು. ನಿಮಗೆ ಅರ್ಥ ಆಗಲಿ ಅಂತ 2 ಆರ್ಚ್ ಹಾಕಿದ್ದೀನಿ ಫ್ರೆಂಡ್ಸ್. ನೀವು ವಿಡಿಯೋ ತುಂಬ ಲೆಂದಿದೆ ಅಂತ ಸ್ಕಿಪ್ ಮಾಡಬೇಡಿ. ಸಿಂಪಲಾಗಿ ತುಂಬ ಚೆನ್ನಾಗಿ ಆರ್ಚ್ ಬಂದಿದೆ ಫ್ರೆಂಡ್ಸ್. ನೀವು ಇದೇ ಥರ ಹಾಕಿ ಟ್ರೈ ಮಾಡಿ. ಅದೇ ರೀತಿ ಬೀಡ್ಸ್ ನೀವು ರೌಂಡ್ ಬೀಡ್ಸ್ ಆದರೆ ಹಾಕೋರಿ, ಅಥವಾ ಸಣ್ಣ ಚಿಕ್ಕದು ಲೀವ್ ಬೀಡ್ಸ್ ಬರುತ್ತೆ ಅದನ್ನಾದರೆ ಹಾಕಬೇಕು. ನೋಡಿ 7 ಕಂಬ ಆದಮೇಲೆ ಮತ್ತೆ 4 ಚೈನ್ ಮೇಲೆ ಲಾಕ್ ಮಾಡ್ಕೋಬೇಕು. ಮತ್ತೆ 4 ಚೈನ್ ಹಾಕ್ಕೋಬೇಕು. 4 ಚೈನ್ ಹಾಕ್ಕೊಂಡು ಚೈನ್ ಮೇಲೇ ಚೈನ್ನ ಲಾಕ್ ಮಾಡ್ಕೋಬೇಕು. ನೆಕ್ಸ್ಟ್ ಚೈನ್ ಗ್ಯಾಪ್ ಬಿಟ್ಟು 6 ಚೈನ್ ಗ್ಯಾಪಲ್ಲಿ ಸೂಜಿ ಮೇಲೆ ಒಂದು ಸತಿ ದಾರ ಸುತ್ತಕೊಂಡು ಚೈನ್ ಗ್ಯಾಪಿಂದ ಒಂದು ಸತಿ ದಾರ ತಂದು 2 ಚೈನ್ರಲ್ಲಿ ಒಂದು, 2ರಲ್ಲಿ ಒಂದು ಚೈನು ಈ ಥರ ಮಾಡ್ತಾ ಹೋಗಬೇಕು. ಸೀರೆ ಪೂರ್ತಿ ಇದೇ ಥರ ಬರುತ್ತೆ ಫ್ರೆಂಡ್ಸ್. ನೋಡಿ ಡಿಸೈನ್ ಹಾಕಿ ಆಗಿದೆ. ಲಾಸ್ಟಲ್ಲಿ 2 ಚೈನ್ ಬರುತ್ತೆ, 4 ಚೈನ್ 2 ಸತಿ ಬರುತ್ತೆ. ಅದನ್ನು 4 ಚೈನ್ ಮೇಲೆ 4 ಚೈನ್ ಲಾಕ್ ಮಾಡಿಕೊಂಡು ಲಾಕ್ ಆದಮೇಲೆ ಮತ್ತೆ 2 ಚೈನ್ ಹಾಕಿ ದಾರಾನ ಕಟ್ ಮಾಡಿ ಹೊರಗೆ ಎಳೆದು ಲಾಕ್ ಮಾಡಿಬಿಡಿ. ನೋಡಿ ಫ್ರೆಂಡ್ಸ್, ಈ ಥರ ಬಂದಿದೆ ಡಿಸೈನ್. ಇದನ್ನು ನಾನು ನಿಮಗೆ ಕುಚ್ಚು ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಕುಚ್ಚು ಹಾಕಿದ ಮೇಲೆ ಎಷ್ಟು ಸುಂದರವಾಗಿ ಕಾಣ್ತಿದೆ ಸೀರೆ.